ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ನರೇಂದ್ರ ಮೋದಿ ಅವರಿಂದ ದೇಶದ ಅತಿ ದೊಡ್ಡ ಸೇತುವೆ ಇಂದು ಲೋಕಾರ್ಪಣೆ. ಎಸ್, ಮುಂಬೈನ ಬಾಂದ್ರಾ ವರ್ಲಿ ಸಮುದ್ರ ಸೇತುವೆಯನ್ನು ಮೀರಿಸುವ ದೇಶದ ಅತಿ ದೊಡ್ಡ ಸೇತುವೆ ಅಸ್ಸಾಂನಲ್ಲಿ ಇಂದು ಅಂದ್ರೆ ಮೇ 26ರಂದು ಲೋಕಾರ್ಪಣೆಯಾಗಿದೆ. ಇದು ಮುಂಬೈ ಸೇತುವೆಗಿಂತ 3.55 ಕಿಲೋಮೀಟರ್ ಉದ್ದವಿದೆ. ಪ್ರಧಾನಿ ನರೇಂದ್ರ ಮೋದಿ ಈ ಸೇತುವೆಯನ್ನ ಉದ್ಘಾಟಿಸಿದ್ದು 60 ಟನ್ಗಳಿಗೂ ಹೆಚ್ಚು ತೂಕದ ಸಮರ ಟ್ಯಾಂಕುಗಳ ತೂಕವನ್ನ ನಿಭಾಯಿಸುವ ಸಾಮರ್ಥ್ಯವನ್ನ ಇದು ಹೊಂದಿದೆ. ಚೀನಾದ ಗಡಿಯಲ್ಲಿ ಸಮೀಪದಲ್ಲಿರುವ ಈ ಸೇತುವೆ ದೇಶದ ಅತಿ ಉದ್ದನೆಯ ಸೇತುವೆಯಾಗಿದೆ. ಬ್ರಹ್ಮಪುತ್ರ ನದಿಗೆ ಅಡ್ಡವಾಗಿ ಈ ಸೇತುವೆಯನ್ನ ಕಟ್ಟಲಾಗಿದ್ದು 9.15 ಕಿಲೋಮೀಟರ್ ಉದ್ದವಿದೆ. ಡೋಲಾ ಮತ್ತು ಸಡಿಯಾ ನಡುವೆ ಈ ಸೇತುವೆ ಸಂಪರ್ಕವನ್ನ ನಿರ್ಮಿಸುತ್ತದೆ. ಈ ಉದ್ಘಾಟನೆಯೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಅಸ್ಸಾಂನಲ್ಲಿ ಎನ್ಡಿಎ ಸರ್ಕಾರದ 3 ವರ್ಷಗಳ ಸಂಭ್ರಮಾಚರಣೆಗೂ ಚಾಲನೆ ನೀಡಿದ್ದಾರೆ. ಚೀನಾ ಗಡಿಯಲ್ಲಿ ಭದ್ರತಾ ಮೂಲ ಸೌಲಭ್ಯ ಹೆಚ್ಚಿಸುವ ಉದ್ದೇಶದ ಅಂಗವಾಗಿ ಈ ಸೇತುವೆಯನ್ನ ನಿರ್ಮಿಸಲಾಗಿದೆ. ಜೊತೆಗೆ ಈ ಪ್ರಾಂತ್ಯದಲ್ಲಿ ಸಾರಿಗೆ ಸಂಪರ್ಕವು ಸುಧಾರಿಸಲಿದೆ. 2011ರಲ್ಲಿ ಈ ಸೇತುವೆ ನಿರ್ಮಾಣದ ಕಾರ್ಯ ಆರಂಭವಾಗಿತ್ತು. 950 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಈ ಬೃಹತ್ ಸೇತುವೆ ನಿರ್ಮಿಸಲಾಗಿದೆ. ಅಸ್ಸಾಂ ರಾಜಧಾನಿ ಡಿಸ್ಪುರದಿಂದ 540 ಕಿಲೋಮೀಟರ್ ಹಾಗೂ ಅರುಣಾಚಲದ ರಾಜಧಾನಿ ಇಟಾನಗರದಿಂದ 300 ಕಿಲೋಮೀಟರ್ ದೂರದಲ್ಲಿ ಈ ಸೇತುವೆ ಇದೆ. ವಾಯು ಮಾರ್ಗವಾಗಿ ಈ ಸೇತುವೆ ಚೀನಾಕ್ಕೆ 100 ಕಿಲೋಮೀಟರ್ ದೂರದಲ್ಲಿದೆ. ಅಸ್ಸಾಂನ ತೇಜಪುರದ ಕಲಿಯ ಭುಮೋರಾ ಸೇತುವೆ ಹೊರತುಪಡಿಸಿದ್ರೆ ಅಲ್ಲಿಂದ ಮುಂದೆ ಡೋಲಾದವರೆಗಿನ 375 ಕಿಲೋಮೀಟರ್ ನಲ್ಲಿ ಯಾವುದೇ ಸೇತುವೆ ಇಲ್ಲ. ಸೇತುವೆ ಸಾರ್ವಜನಿಕರ ಪ್ರಯಾಣಕ್ಕೆ ಸಿದ್ಧವಾಗ್ತದಂತೆ ಅರುಣಾಚಲ ಪ್ರದೇಶ ಹಾಗೂ ಅಸ್ಸಾಂ ನಡುವಿನ ಪ್ರಯಾಣದ ಅಂತರ 4 ಗಂಟೆ ಕಡಿಮೆಯಾಗಲಿದೆ. ಅಷ್ಟೇ ದೂರದ ಪ್ರಯಾಣವು ಕಡಿತವಾಗಲಿದೆ. ಸೂಪರ್ ಅಲ್ಲ? ಬಾಂದ್ರಾ ವರ್ಲಿ ಸಮುದ್ರ ಸೇತುವೆಯನ್ನು ಮೀರಿಸುವ ಅತಿ ದೊಡ್ಡ ಸೇತುವೆಯನ್ನ ಇದೀಗ ನರೇಂದ್ರ ಮೋದಿ ಅವರು ಇನಾಗ್ರೇಟ್ ಮಾಡಿದ್ದಾರೆ. ಇದ್ರ ಬಗ್ಗೆ ನಿಮ್ಗೇನಾದ್ರು ಹೇಳ್ಬೇಕನ್ಸಿದ್ರೆ ಧಾರಾಳವಾಗಿ ನಿಮ್ಮ ಒಪಿನಿಯನ್ಸ್ ಅನ್ನ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಮತ್ತಷ್ಟು ಸುದ್ದಿಗೆ ನೀವು ಮರೀದೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್. ಜೊತೆಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ.